ಇದನ್ನು ಬಿಟ್ಬಿಡಿ ನಾವು ಸಾಕಿಂತೀವಿ. ಯಾರು ಮನೆ ಯಾರು ಅಣ್ಣ ಬರ ತಮ್ದು ಯಾವ ಊರು? ಮಾಡೋಣ ನೋಡಿ, ಯಾವುದೇ ತಾಯಿ ತಂದೆ ದಯವಿಟ್ಟು ನೀವು ಸಾಯಕ್ ಮುಂಚೆ ನಿಮ್ಮ ಆಸ್ತಿಗಳನ್ನ ಯಾರಿಗೆ ಕೊಡ್ಬೇಡಿ. ಆಮೇಲೆ ಮಕ್ಕಳಿಲ್ಲ ಅಂತಕ್ಕಂಥವ್ರು ಅಣ್ಣ ಮಕ್ಕಳು, ತಮ್ಮ ಮಕ್ಕಳು, ತಂಗಿ ಮಕ್ಕಳು ಬರೀ ಆಸ್ತಿ ಬಿಡಿ 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 ಅಣ್ಣ ಮಕ್ಕಳು, ತಂಗಿ ಮಕ್ಕಳು ಹೋಗಿ ಮನೆಗೆ ಬರಮ್ಮ. ನಾವು ಗಂಡ ಹೆಂಡತಿ ಯಾಕೆ ಓದಿ ನನಗೆ ಹುಟ್ಟಿದ್ರು ಅಂತ ಇವ್ರು ಕರ್ಕೊಂಡು ಹೋದ್ರು. ನನ್ನ ತಾಯಿ ಇದಾರೆ 90 ವರ್ಷದ್ದು, ಅವರು ಕೂಡ ಅಡ್ಜಸ್ಟ್ ಆಗ್ತದೆ ನಮಗೆ. ನನ್ನ ಗಂಡನ ಮಕ್ಕಳು ನೋಡಿ ಎಷ್ಟು ಅಡ್ಜಸ್ಟ್ ಆಗ್ತದನ್ರಿ. ನನ್ನ ಮಕ್ಕಳು ಹೇಳಿದ್ರೆ ಪರವಾಗಿಲ್ಲ, ಗಂಡ ಚೆನ್ನಾಗಿರ್ಲಿ ಅಂತ. ಯಾರಾದ್ರೂ ದಯವಿಟ್ಟು ಮಕ್ಕಳಿಲ್ಲ ಅಂತಕ್ಕಂಥವ್ರು, ಯಾರಿಗೆ ಮಕ್ಕಳಿಲ್ಲ ಅವರು ದಯವಿಟ್ಟು ನಿಮ್ಮ ಅಕ್ಕ ಮಕ್ಕಳಿಗೆ, ತಂಗಿ ಮಕ್ಕಳು, ಅಣ್ಣ ಮಕ್ಕಳಿಗೆ, ತಂಗಿ ಮಕ್ಕಳು ಕೊಡಿ. ನಾವು ಬೇಡ ಅನ್ನಲ್ಲ, ಮಾಸ್ತಿ ನಿಮ್ಮ ಆಸ್ತಿ ನೀವು ಕೊಡೋ ಅಧಿಕಾರ ಐತೆ. ಬಟ್ ನೀವು ಸತ್ತ ಮೇಲೆ ಅವ್ರು ನಿಮ್ಗೆ ತಗೊಂತಾರೆ. ಅಲ್ಲಿ ಮಟ್ಟ ನಿಮ್ಮ ಬೆಮ್ಮೆ ಇಟ್ಕೊಳ್ಳಿ. ಬನ್ನಿ, ಇಬ್ರು ಬರ್ರಿ. ಅಕ್ಕಿ ಮಾಡಕ್ ನಮ್ಮ ಅಕ್ಕಿ ಮಾಡ್ತಿದ್ದೆ, ನಮ್ಮ ನಿಮ್ಮಂಗಿದ್ರೆ ಅಕ್ಕಿಗೆ ಮಾಡ್ಕೊಳ್ಳಿ. ನೀವು ಪುಸ್ತಕ ತಗೊಂಡ್ಬೇಡಿ, ನೀವು ಪುಸ್ತಕ ಊಟ ಮಾಡ್ಬೇಡಿ, ನೀವು ಅಕ್ಕಿ ಕೇರ್ಕೊಳ್ಳಿ. ನೀವು ನಾವೇನ ನಿಮ್ಗೆ ಕೆಲಸ ಹೇಳಲ್ಲ. ಇರ್ಲಲ್ಲ ಇರೋ ಇಲ್ಲ ಬೇಡವಾ ಬಂದಿರಿ. ಸಾಯ್ತೀನಿ ಅಂತ ಅನ್ಲಿಲ್ಲ, ನಾನು ಇರ್ತೀನಿ ಅಂದ್ರಿ ಅಷ್ಟೇ ಸಾಕು. ಬದುಕಕ್ ಬಿಡಲ್ಲ. ಕೋರ್ಟಿಗೆ ಒಂದು ಅಕ್ಕಂದಿಗೆ 18 ವರ್ಷ ಆಯ್ತು. ಹೋಗ್ಬಿಟ್ಟಿದ್ದಾರೆ, ಅದು ಆಗ್ತಾ ಇಲ್ಲ. ನಾನು ನಿಮಗೊಂದು ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಬರಲ್ಲ. ಆದ್ರೆ ದಯವಿಟ್ಟು ನೀವು ಮಕ್ಕಳಿಲ್ಲ ಅಂತಾರೋ, ಮಕ್ಕಳು ಸಾಕಲ್ಲ ಅಂತಕ್ಕಂತಾರೆ. ಮಕ್ಕಳು ಸಾಕಲ್ಲ ಅಂದ್ರೆ ನೀವು ಸತ್ ನಂತರ ಅವ್ರನ್ನ ಬೆಬೆಟ್ ಹಾಸ್ಕೊಂತ ಅವ್ರಿಗೆ ಗೊತ್ತಿರುತ್ತೆ. ಅಲ್ಲಿ ಮಟ್ಟ ಆಸ್ತಿ ಅವ್ರಿಗೆ ಬರಿಬೇಡಿ. ಯಾವ ಮನೆ ಮಕ್ಕಳು, ಯಾರ ಮನೆಗೆ ಮಕ್ಕಳ ಸಾಕಲ್ಲ ಅಂತಕ್ಕಂಥ ಅಪ್ಪ ಕೇಳಿ, ಅಪ್ಪ ಅಮ್ಮ ಸಾಕಲ್ಲ ಅಂತಕ್ಕಂಥವ್ರು ಇದ್ರೆ ಅಂತವ್ರು ದಯವಿಟ್ಟು ಆಸ್ತಿಗಳನ್ನ ಮುಂಚೆನೆ ಬರಿಬೇಡಿ. ಇಲ್ಲ ಮಕ್ಕಳಿಲ್ಲ ಅಂತಕ್ಕಂಥವ್ರು ನಿಮ್ಮ ಅಕ್ಕ ತಂಗಿರಿ ಯಾರಿಗಾರ ಮಾಡಿ, ನಿಮ್ಮ ಅಕ್ಕ ಮಕ್ಕಳು, ಈ ಮಕ್ಕಳು, ನಿಮ್ಮ ಅಣ್ಗಳು, ಅಂತ ಮಕ್ಕಳು ಮಾಡಿ. ಬಟ್ ಅವಾಗ ನೀವು ಸತ್ನಂತ ತಗೊಳ್ಳೋಂತಾರ ಮಾಡ್ಕೊಳ್ಳಿ. ದಯವಿಟ್ಟು ಮುಂಚೆನೆ ಕೊಡ್ಬೇಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ. ಮಾಡಿಸ್ಕೊಟ್ಬಿಟ್ಟು ಚೆನ್ನಾಗಿರ್ಲಿ ಬಿಡು. ಏನೇಳ ನಿಮ್ಗೆ ಈ ಕಾಲ ಅಪ್ಪ ಅನ್ನ ಕಾಲ ನೀವು ಕನ್ನಡ ಹೆಂಗ್ ನಂಬ್ತೀರಿ? 80,000 ನನ್ನ ದತ್ತಂಡಿದ್ರೆ ಏನಿಲ್ಲಮ್ಮ, ನಿಮ್ಮಂತ 4 ಜನ ಆಶೀರ್ವಾದದಿಂದ ಮಾತಾಡ್ತೀನಿ. ನಮ್ಮ ಅಪ್ಪ ಅಮ್ಮ ನಂಗೂ 5 ಜನ ಮಕ್ಕಳು ಕೊಟ್ಟಾರಿ. ಯಾರು ಏನ್ ಮಾಡ್ತಾರೆ? ದುಃಖ ಹೇಳ್ತಿದ್ರು. ಸ್ಯಾರಿ ಕೊಡ ಅಂತ ಏನ್ ಕೇಳೋದು? ಬೆಳಗಿನ ಸಾಯಂಕಾಲ ಬಂತಿ ಬೇಜಾರಾಗ್ಬಿಡ್ತದೆ. ನಾವು ನಮ್ಮ ತಂದೆ ಊಟ ಮಾಡಿ